ಪಿಗೆ 198 ವಾರ್ಡ್ಗಳಿದ್ದಂತಹ 369 ಮಹಾನಗರ ಪಾಲಿಕೆಗಳಾಗಿ ಈಗ GBA ಮಾಡಿರುವಂಥದ್ದು. ಹೀಗಾಗಿ BBMPಯಿಂದ GBA ಆದಮೇಲೆ ಸರ್ಕಾರ ಇದೇ ಮೊದಲ ಬಾರಿಗೆ ಚುನಾವಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಕಳೆದ 11 ವರ್ಷಗಳಿಂದ BBMPಗೆ ಚುನಾವಣೆ ನಡೆದಿಲ್ಲ. 6 ವರ್ಷಗಳ ನಂತರ BBMPಯಲ್ಲಿ ಇದುವರೆಗೂ ಅಲ್ಲಿನ ಸದಸ್ಯರಾಗಲಿ ಯಾರೂ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ, ಅವಧಿ ಮುಗಿದಿದ್ದ ನಂತರ. ಹೀಗಾಗಿ ಅಧಿಕಾರಿಗಳೇ ಒಂದು ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ರು. ಆದರೆ ಈಗ BBMP ಆಗಿ GBAಗೆ ಈಗ ಚುನಾವಣೆ ನಡೆಸೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಈ ಬಗ್ಗೆ ಶ್ರೀನಗರ ನಿವಾಸಿಗಳು ಮತ್ತು ಹಿರಿಯ ನಾಗರಿಕರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ನನ್ನ ಜೊತೆಗೆ ಸುಮನ್, ನನ್ನ ಕಲೀಗ್ ಸುಮನ್ ಇದ್ದಾರೆ, ಅವರು ಕೂಡ ಮಾತನಾಡಿಸ್ತಾರೆ. BBMPಗೆ ಸದಸ್ಯರೇ ಇಲ್ಲ, ಹೀಗಾಗಿ ಇಲ್ಲಿನ ಸಮಸ್ಯೆಗಳಾಗಿರ್ಬೋದು, ಮತ್ತೊಂದು ಬೇರೆ ಬೇರೆ ಸಮಸ್ಯೆಗಳು ನೀವು ಯಾರ ಬಳಿ ಹೇಳ್ಕೊಳ್ತಾ ಇದ್ರಿ? ಏನು ಶಾಸಕರೇ ಬಳಿ ಹೋಗ್ತಾ ಇದ್ರಾ ಅಥವಾ ಚುನಾವಣೆ ನಡೆಸಬೇಕಾ ಬೇಡವಾ? ಸರ್, ಗ್ರೇಟ್ ಬೆಂಗಳೂರು ಅಂತ ಹೇಳಿದ ಮೇಲೆ ಚುನಾವಣೆ ನಡೆಸ್ತಾರೆ ಅಂತ ಭಾಳ ಆಸೆಗಿದ್ದು ಬೆಂಗಳೂರು ಜನ ಚೆನ್ನಾಗಿ ಅನುಕೂಲ ಆಯ್ತದೆ ಆಸೆಗಿದ್ದು. ಆದರೆ ಗ್ರೇಟ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗ್ತಾಯಿದೆ. ಚುನಾವಣೆ ನಡೆಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಕೊಂಬರ್ತಾರೆ ಹೊರತು ಯಾರೂ ಮುಂದಕ್ಕೆ ಬರ್ತಾಯಿಲ್ಲ. ಇದನ್ನು ಮುಂತಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾವ್ರೆ. ಈಗ 11 ವರ್ಷದಿಂದ ನಡೆದಿರಲಿಲ್ಲ, ಈಗ 6 ವರ್ಷದಿಂದ ಈಚೆಗೆ ಒಬ್ಬ ಸದಸ್ಯರು ಇಲ್ಲ. ಇದೇ ವಾರ್ಡು ಶ್ರೀನಗರದಲ್ಲಿ ಇಂಜಿನಿಯರ್ 3 ವರ್ಷದಿಂದ ಇಲ್ಲ. ಯಾರಿಗೆ ಹೇಳ್ಕೊಬೇಕು ನಾವು? AEE ಸಿಕ್ಕಲ್ಲ, MLA ಅವ್ರು ಸಿಕ್ಕಲ್ಲ, AEE ಸಿಕ್ಕಲ್ಲ, ಯಾರೂ ಸಿಕ್ಕಿಲ್ಲ. ಚುನಾವಣೆ ಮುಂದೂಡೋದು ಸರಿಯಾದ್ದಲ್ಲ. ಚುನಾವಣೆ ನಡೆಸಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದರಲ್ಲಿ ನನಗನ್ನಿಸ್ತದೆ MLAಗಳೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಮುಂದಕ್ಕೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು MLAಗಳು ಎಲ್ಲ ಪಾರ್ಟಿಯವರು ಸೇರಿ ಚುನಾವಣೆನ ಮುಂದೂಡೋಕ್ಕೆ ಕೋರ್ಟ್ಗೆ ವ್ಯವಸ್ಥೆ ಮಾಡ್ತಾವ್ರೆ ಹೊರತು ಇದು ಸಾರ್ವಜನಿಕರ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ. ಶಾಸಕರ ಬಳಿ ಹೋಗಿದ್ರೆ ಅವ್ರ ಸಮಸ್ಯೆ ಬಗೆಹರಿಸ್ತಾರೆ. ಏನು ಈಗ ಚುನಾವಣೆ ನಡಿಬೇಕಾ ನಡಿಬಾರ್ದ? ಸರ್, GBA ಚುನಾವಣೆ ನಡೀಲೇಬೇಕು. BBMPಯಲ್ಲಿ ನಮ್ಮ ಕಾರ್ಪೊರೇಟರ್ಗಳು ಇಲ್ಲ ಅಂತಂದರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಎಲ್ಲ ಮರಗಳೆಲ್ಲ ಈಗ ಮಳೆ ಬಂದರೆ ಎಲ್ಲ ಉಂಟೋಗ್ತವೆ, ಮತ್ತು ಗೋಡೆಗಳು ಉಂಟೋಗ್ತವೆ, ಪ್ರತಿ ಹಂತ ಉಂಟೋಗ್ತವೆ. CM ಬಂದು ಎಲ್ಲನೂ ಬಗೆಹರಿಸೋಕ್ಕಾಗೋದಿಲ್ಲ. GBA ಚುನಾವಣೆ ನಡೆದು ಸಾರ್ವಜನಿಕರಿಗೆ ಬಹಳ ಅನುಕೂಲ ಮಾಡಿಕೊಡ್ಲೇಬೇಕು, ಮುಂದುವರಿಸಬಾರ್ದು. ಯಾವುದೇ ಕಾರಣಕ್ಕೂ ಎಲ್ಲ ಪಕ್ಷದವ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಎಲ್ಲ MLAಗಳು ಮನಸ್ಸು ಮಾಡಬೇಕು. GBA ಚುನಾವಣೆ ನಡೆಸಿ ಜನಪ್ರತಿನಿಧಿ ಆಯ್ಕೆ ಮಾಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ, ಒಳ್ಳೆಯ ಆಯ್ಕೆ ಮಾಡ್ತೀವಿ. ದಯವಿಟ್ಟು ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗಬೇಕು. ರಸ್ತೆಗಳೆಲ್ಲ ಗುಂಡಿ ಬಿದ್ದೋಗಿದೆ ಸರ್. ಒಬ್ಬ AEE ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಕಾರ್ಪೊರೇಷನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಏನೋ ಮಾತಾಡಿದ್ರೆ ಬರೀ ಮುಂದೆ ತಳ್ತಾರೆ. ಅವರಿಗೆ ಅಷ್ಟು ತಾಕತ್ತಿಲ್ಲ ಕೆಲಸ ಮಾಡೋದಕ್ಕೆ, ಬರೀ ದುಡ್ಡು ತಿನ್ನಕ್ಕೆ ನೋಡ್ತಾರೆ. ಅದು ಬಿಟ್ಟರೆ ಜನಪ್ರತಿನಿಧಿ ಇದ್ದರೆ ನಾವು ಹೋಗಿ ಗೆರವು ಹಾಕ್ಬೋದು, ಮತ್ತು ಎಲ್ಲ ಸಾರ್ವಜನಿಕರು ಹೋಗಿ ನಿಂತು ಕೇಳ್ಬೋದು. ಇಲ್ಲಿ MLA ಕೇಳಕ್ಕೆ ಹೋದರೆ MLA ಹತ್ರ 1000 ಜನ ಇರ್ತಾರೆ. ಆವಾಗ ಹೇಳ್ತೀನಿ ಇವಾಗ ಹೇಳ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ಬಿಡ್ತಾರೆ. ಸುಮನ್, ಏನಂತಂದರೆ ಇಲ್ಲಿನ ನಾಗರಿಕರು ಹೇಳ್ತಾ ಇರುವಂಥದ್ದು ಏನಂತಂದರೆ ಚುನಾವಣೆ ನಡೆಸಬೇಕು, ಆದರೆ ನಮ್ಮ ಸಮಸ್ಯೆಗಳನ್ನು ಯಾರ ಬಳಿ ಹೇಳ್ಕೊಳ್ಳೋಣ ಅನ್ನುವಂಥದ್ದು. ಯಾಕೆಂತಂದರೆ ಸದಸ್ಯರಿಲ್ಲ, ಶಾಸಕರಿಗೆ ಹೋಗಿ ಹೇಳಿದರೆ ಅವ್ರು ಶಾಸಕರು ಕೈಗೆ ಸಿಗೋದಿಲ್ಲ ಅನ್ನುವಂಥದ್ದು. ಈಗ ಓವಟ್ಟು ನಮ್ಮ ಸುಮನ್, ಅಲ್ಲಿ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಾಗರಿಕರು ಏನು ಹೇಳ್ತಾರೆ? ಸೊ ಒಂದು ಕಡೆ ಏನು 6 ವರ್ಷಗಳಾಯಿತು GBA ಎಲೆಕ್ಷನ್ ಆಗದೆ, ಈ BBMP ಇರುವುದು GBA ಆಗ್ತದೆ. ಒಬ್ಬ MLAಗಾಗಲಿ MP ಆಗಲಿ ನೀವು ಸ್ಥಳೀಯ ಸಮಸ್ಯೆಗಳು ಗೊತ್ತಾಗೋದಿಲ್ಲ. ಇಲ್ಲಿವರೆಗೂ ಈ 6 ವರ್ಷಗಳಲ್ಲಿ ಆ ಥರ ಸಮಸ್ಯೆಗಳಾಗಿದ್ದುಂಟಾ? ನೀವು ಏನಾದರೂ ಮನವಿಯನ್ನು ಮಾಡಿದ್ರೆ ಹೇಗೆ ಅಂತ? ಅಲ್ಲ, ಏನು ಮನವಿ ಮಾಡಿಲ್ಲ ಸರ್. ಯಾರು MP ಆಗಲಿ MLA ಆಗಲಿ ಇದುವರೆಗೂ ಜನಗಳು ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಯಾವತ್ತೂ ಕಾಂಟ್ಯಾಕ್ಟೇ ಮಾಡಿಲ್ಲ. ಒಂದು ಏರಿಯಾನು ನೋಡಿಲ್ಲ ಅವರು. ಯಾರೂ ಬಂದಿಲ್ಲ. ಜನಗಳು ಕಷ್ಟ ಸುಖಗಳನ್ನು ಮಾಡ್ತಾಯಿಲ್ಲ. ಅದು ನಿಮ್ಮ ಪ್ರಕಾರ GBA ಎಲೆಕ್ಷನ್ ಆಗೋದಾದರೆ ಏಕೆ ಆಗಬೇಕು? ಮಾಡೋಕ್ಕೆ ಹೋದರೆ ಸೋಲ್ತೀವಿ ಅನ್ನೋದು ಗೊತ್ತು ಕಾಂಗ್ರೆಸ್ನ. ಅಲ್ಲ ಸರ್, ಈ ಒಂದು GBA ಎಲೆಕ್ಷನ್ ಅನ್ನುವಂಥದ್ದು ಅಥವಾ ಈ ಒಂದು ಪಾಲಿಕೆ ಎಲೆಕ್ಷನ್ ಅನ್ನುವಂಥದ್ದು ಎಷ್ಟು ಮುಖ್ಯವಾಗುತ್ತೆ ಬೆಂಗಳೂರಿಗೆ? ಅದು ಎಲೆಕ್ಷನ್ ಟೈಮಿಗೆ ಮಾಡ್ಬೇಕಾಯ್ತು ಸರ್. ಇವಾಗ ಪಬ್ಲಿಕ್ ಭಾಳ ತಾಪತ್ರಯ ಆಗ್ತಾಯಿದೆ. ಇವರು ಇಂಜಿನಿಯರ್, ನಮ್ಮ ಹಿರಿಯರು ಹೇಳ್ದಂಗೆ ಇಂಜಿನಿಯರು ಯಾರೂ ಇಲ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ. ಇತ್ಲಾಗಿ ಇನ್ನೊಂದು ಅಲ್ಲಿ ಅಂದ್ರಲ್ಲಿ ವೆಹಿಕಲ್ಗಳೂ ವಿಪರೀತ ಗುಂಡಿ ರೋಡ್ಗಳೆಲ್ಲ ಧ್ವಂಸ ಆಗ್ಬಿಟ್ಟಿದ್ದಾವೆ. ಸರ್, ಈ ಮೊದಲು ನೀವು ಸಾಮಾನ್ಯವಾಗಿ ಕಾರ್ಪೊರೇಟ್ಗೆ ದೂರುಗಳನ್ನು ಕೊಡ್ತಾ ಇದ್ರಿ, ತಮ್ಮ ಏನೋ ಮನವಿಗಳನ್ನು ಸಲ್ಲಿಸ್ತಾ ಇದ್ರಿ. ಸೊ ಈಗಾದರೆ ಈ ದಿನಗಳಲ್ಲಿ, ಈ 6 ವರ್ಷಗಳಲ್ಲಿ ನಿಮ್ಮ ಸ್ಥಳೀಯ ಶಾಸಕರುಗಳಿಗೆ ಅಥವಾ ಸ್ಥಳೀಯ ಏನೋ ಸಂಸದರಿಗೆ ಏನಾದ್ರು ಮನವಿನ ಮನವಿ ಕೊಟ್ಟಿದ್ದೀವಿ ಸರ್. ಆಫೀಸ್ ಹತ್ರ ನಾವು ಹೋಗಿ ಮನವಿ ಕೊಟ್ಟಿದ್ದೀವಿ, ಹೇಳ್ತೀವಿ, ಬರ್ತೀವಿ, ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಯಾವುದೋ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಸರ್ ಕೆಲಸಗಳು. ಕಾರ್ಪೊರೇಟರ್ ಇದ್ದರೆ ಅವ್ರಿಗೊಂದು ರಿಸ್ಕ್ ಇರುತ್ತೆ, ಮಾಡಲೇಬೇಕು ವಾರ್ಡ್ ವೇಜು. ಇವಾಗ ಪ್ರತಿಯೊಂದಕ್ಕೂ MLA MP ಹತ್ರ ನಾವು ಹೋದರೆ ಅವ್ರ ಟೈಮಿಂಗ್ಸಲ್ಲಿ ನಮಗೆ ಸಿಗಲ್ಲ, ನಾವು ಹೋದಾಗ ಅವ್ರು ಸಿಗಲ್ಲ. ನಿಮ್ಮ ಪ್ರಕಾರ ಎಲೆಕ್ಷನ್ ಆದ್ರೆ ಒಳ್ಳೇದು ಸರ್. ಸರ್, ನೀವೇನು ಹೇಳ್ತೀರಾ ಸರ್? ಸರ್, ಎಲೆಕ್ಷನ್ ಆಗ್ಬೇಕು ಸರ್ ಮೊದಲು. ಇಲ್ಲ ಅಂದರೆ ನಾವು ಯಾರಿಗೋ ಕೇಳೋಣ. ಸದ್ಯ ಶ್ರೀನಗರದ ಸಾರ್ವಜನಿಕರು ಹೇಳ್ತಿರುವಂಥ ಏನು ಮಾಹಿತಿಯ ಪ್ರಕಾರ ಎಲೆಕ್ಷನ್ ಆದರೆ ಮಾತ್ರ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ, ನಮ್ಮ ಸಮಸ್ಯೆಗಳನ್ನು ನಾವು ಅವರ ಜೊತೆ ಮನವಿಯನ್ನು ಮಾಡ್ಕೋಬೋದು, ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅಥವಾ ಅವರೊಂದು ಅಳುಗನ್ನು ತೋಳ್ಕೊಳ್ತಾ ಇದ್ದಾರೆ ನಂದೀಶ್.
ಈಗ ಎಲೆಕ್ಷನ್ ಆದರೆ ಯಾವ ಕ್ಯಾಂಡಿಡೇಟ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯವಾದಂಥ ಪ್ರಶ್ನೆ. ಸರ್, ಈಗ ನೀವೆಲ್ಲ ಯಾವುದೇ ಪಕ್ಷಾತೀತವಾಗಿ ಇಲ್ಲಿ ಬಂದಿರುವಂಥದ್ದು. ಈಗ ಒಂದು ಸಪೋಸ್ ಎಲೆಕ್ಷನ್ ಆಯಿತು ಅಂತಂದರೆ ನೀವು ಯಾವ ವ್ಯಕ್ತಿನ ಆಯ್ಕೆ ಮಾಡ್ತೀರಿ? ಸರ್, ನಮ್ಮ ಏರಿಯಾದಲ್ಲಿ ಯಾರು ಕಷ್ಟ ಸುಖ ನೋಡಿ ಜನರ ಅಭಿಪ್ರಾಯ ಸಂಘಟನೆ ಮಾಡಿ ಅವ್ರು ಬೆಳಿಗ್ಗೆ ಇದ್ದರೆ ಅವರ ಯೋಗಕ್ಷೇಮ ನೋಡಿ ಯಾರು ಸ್ಪಂದಿಸ್ತಾರೋ ಅಂಥವ್ರನ್ನ ಆಯ್ಕೆ ಮಾಡ್ತೀವಿ ಸರ್. ನಾವು ದುಡ್ಡು ಇರೋನ್ನ ಎಲ್ಲೋ ಇರೋನ್ನ ಕರ್ಕೊಂಬಂದು ಏನೋ ಮಾಡೋಕ್ಕೆ ಬಂದರೆ ನಾವು ಅದಕ್ಕೆ ಒಪ್ಕೊಳ್ಳೋಕ್ಕಿಲ್ಲ. ಮುಖ್ಯವಾಗಿ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಏನು ಶ್ರೀನಗರ ವಾರ್ಡ್ನಲ್ಲಿ ಏನು ಸಮಸ್ಯೆಗಳಿದೆ ಸರ್? ಪಾರ್ಕಲ್ಲೂ ತಮ್ಮ ಸಮಸ್ಯೆ ಇದೆ, ಮತ್ತು ರೋಡ್ಗಳಂತೂ ಕೇಳೋಂಗೇ ಇಲ್ಲ, ಹೇಳೋಂಗಿಲ್ಲ. ಕಾರ್ಪೆಂಟ್ರುಗಳು ಯಾರು ಇರಲ್ವೋ ಅಲ್ಲಿ ರೋಡ್ಗಳೆಲ್ಲ ಹಳ್ಳನೇ. ಅದರಿಂದ ನೀವು ಎಲೆಕ್ಷನ್ ಮಾಡಿದ್ರೆ ಅತ್ಯುತ್ತಮವಾಗಿ ಒಳ್ಳೆಯದು. ಬಹುತೇಕ ಜನರು ಎಲೆಕ್ಷನ್ ಇಲ್ಲದೆ ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ನಾವು ಯಾರ ಬಳಿ ಹೋದರೂ ಅವ್ರು ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ನಮಗೆ ಸ್ಥಳೀಯವಾಗಿ ನಮಗೆ ಬೇಕಾದಂಥ ಒಬ್ಬ ನಾಯಕನನ್ನು ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕೆ ಚುನಾವಣೆ ನಡೆಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಶ್ರೀನಗರ ನಿವಾಸಿಗಳ ಮಾತು. GBA ಚುನಾವಣೆ ಬಗ್ಗೆ ಜನಸಾಮಾನ್ಯವರ ಮಾತಾಯಿತು. ಈಗ ಹೂವಿನ ವ್ಯಾಪಾರಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಅಮ್ಮ ಹೇಳಿ, ಈಗ ಶ್ರೀನಗರದಲ್ಲಿ ಎಷ್ಟು ವರ್ಷದಿಂದ ನೀವು ಹೂವಿನ ಮಾರಾಟ ಮಾಡ್ತಾ ಇದ್ದೀರಿ, ವ್ಯಾಪಾರ ಮಾಡ್ತಾ ಇದ್ದೀರಿ? ಅಣ್ಣ, ನಾವು 40 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. 40 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಅವಾಗೆಲ್ಲ ತೊಂದರೆ ಇರಲಿಲ್ಲ. ಈಗ BBMP ಅವ್ರು ಅವಾಗ ಬರ್ತಾರೆ, ಎತ್ಕೊಂಡು ಓಡಬೇಕು, ಇಲ್ಲಾಂದ್ರೆ ಎಲ್ಲ ಎತ್ತಿ ಇದಕ್ಕೆ ಹಾಕೊಂಡು ಹೋಗ್ತಾರೆ ಗಾಡಿಗೆ. ಈಗ ಚುನಾವಣೆ ನಡೀತಾ ಇದೆ, ಚುನಾವಣೆ ಮಾಡಬೇಕೋ ಬೇಡವೋ? ಚುನಾವಣೆ ಮಾಡಿ ಅಂದರೆ ಎಲ್ಲರಿಗೂ ಒಳ್ಳೇದಾಗಿ ಆಗಬೇಕು, ಆ ಥರ ಮಾಡಿ. ಈಗ ಎಲೆಕ್ಷನ್ ಮಾಡಿದರೆ ಯಾರು ಓಟ್ ಹಾಕ್ತೀರಿ ನೀವು? ಯಾರು ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರೆ ಅವ್ರಿಗೆ ಹಾಕ್ತೀವಿ. GBA ಎಲೆಕ್ಷನ್ ನಡಿಬೇಕು ನಡಿಬಾರ್ದು ಒಂದಿಷ್ಟು ಚರ್ಚೆಗಳು ಸಹ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಸಹ ಆದೇಶವನ್ನು ಸಹ ಹೊರಡಿಸಿರುವುದು ಕಡಾಖಂಡಿತವಾಗಿ GBA ಎಲೆಕ್ಷನ್ ಮಾಡಬೇಕಂತ. ಅದ್ರ ಜೊತೆಗೆ ನಾವು ಸಾರ್ವಜನಿಕರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಸದ್ಯ ನಾನು ಇಲ್ಲಿ ಹೂವಿನ ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೇನೆ. ಸರ್, GBA ಎಲೆಕ್ಷನ್ ಆಗದೆ, BBMP ಎಲೆಕ್ಷನ್ ಆಗದೆ ಸುಮಾರು 6 ವರ್ಷಗಳಾಯಿತು ಸರ್. ಏನು ಹೇಳ್ತೀರಿ, ಎಲೆಕ್ಷನ್ ಆಗಬೇಕೋ ಆಗಬಾರ್ದು? ಎಲೆಕ್ಷನ್ ಆದರೆ ಒಳ್ಳೆಯದು. BBMP ಇದ್ರೆ ಅಂದ್ರೆ ಗ್ರೇಟ್ ಅಂತ ಒಳ್ಳೇದು. ನಮಗೂ BBMP ಆಫೀಸ್ ಇದ್ರೆ ತಾನೇ ನಾವು ಇರೋಕ್ಕೆ ಸಾಧ್ಯ. ಅಲ್ಲ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಹೌದು ಇರಬೇಕು. ಸದ್ಯ ಹೂವಿನ ವ್ಯಾಪಾರಸ್ಥರಾಗಲಿ ಸಾರ್ವಜನಿಕರಾಗಲಿ ಹೇಳ್ತಿರುವಂಥದ್ದು GBA ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ ಆದರೆ ಮಾತ್ರ ನಮ್ಮ ಸಮಸ್ಯೆಗಳನ್ನು, ನಮ್ಮ ಅಳಲುಗಳನ್ನು ತೋಡ್ಕೋಬೋದು, ನಮ್ಮ ಮನವಿಗಳನ್ನು ಸಲ್ಲಿಸ್ಬೋದು ಅನ್ನುವಂಥದ್ದು. ಬೆಂಗಳೂರಿನ ನಿವಾಸಿಗಳಿಗೆ ಬಹುತೇಕರಿಗೆ BBMPನ GBA ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಯಾಕೆಂತಂದರೆ ಬಹುತೇಕರಿಗೆ GBA ಆಗಿದೆ, GBA ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ BBMPನೇ ಇನ್ನೂ ನಮಗೆ BBMPನೇ ಇರೋದು ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳಿಗೆ ಇರುವಂಥ ಒಂದು ಇದು. ಯಾಕೆಂತಂದರೆ ಇಲ್ಲಿ ಚುನಾವಣೆ ಆಗದೆ 6 ವರ್ಷಗಳಿಂದ ಜನರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಯಾರ ಬಳಿ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿವಾಸಿಗಳಿದ್ದಾರೆ, ಶ್ರೀನಗರ ನಿವಾಸಿಗಳಿದ್ದಾರೆ. ಮೇಡಮ್ ಹೇಳಿ, ನಮಸ್ತೆ. ಈಗ ಭಾರತಿ ಅಂತ, ಅದು ಇಲ್ಲಿ ಏನು ಇದೇ ಇಲ್ಲ. ಕಸ ಎತ್ತೋದು, ಗುಡಿಸೋದು, ಹಂಗಂಗೆ ಇವಾಗ ಹೋಗಿ ನೋಡಿ ಏರಿಯಾ ಫುಲ್ ಹೆಂಗೆ ಗಲೀಜಾಗಿದೆ. ನೀರು ಎಲ್ಲ ಮನೆಯೆಲ್ಲ ತೊಳೆದು ಹಂಗೆ ಬಿಟ್ಟರೆ ನೀರುಗಳೆಲ್ಲ ಹಂಗೆ ಹೋಗುತ್ತೆ. ಯಾರ ಹತ್ರ ಹೋಗಿ ಹೇಳೋದು ಏನೋ ನಮಗೂ ಗೊತ್ತಾಗ್ತಿಲ್ಲ. 6 ವರ್ಷದಿಂದ ಈಗ BBMPಗೆ ಸದಸ್ಯರೇ ಇಲ್ಲ. ಹೌದು, ಅದೇನೋ ಗೊತ್ತಾಯ್ತು ಸರ್ ನಮಗೆ. ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಎಷ್ಟು ಸಮಸ್ಯೆ ಆಗ್ತಿದೆ ನಿಮಗೆ? ತುಂಬಾ ಕಷ್ಟ ಆಗ್ತಿದೆ ಸರ್. ಮಳೆಕಾಲ ಎಲ್ಲ ಬಂತು ಅಂದರೆ ನೀರುಗಳು ಹೋಗೋಕ್ಕೆ ದಾರಿನೇ ಇಲ್ಲ. ಎಷ್ಟು ಕೊಚ್ಚೆ ವಾಸನೆ ಇದೆ. ಇವಾಗ ನೋಡಿ, ಆ ಹಿಂದೆ ಏರಿಯಾಲಿ 13ನೇ ಸ್ಟ್ರೀಟಲ್ಲಿ ಎಷ್ಟು ವಾಸನೆ ಇದೆ ಗೊತ್ತಾ. ಓಡಾಡೋಕ್ಕೆ ಆಗಲ್ಲ. ಯಾರ ಹತ್ರ ಹೋಗಿ ಹೇಳೋಕ್ಕಾಗತ್ತೆ? ಸುಮ್ಮನೆ ನಾವು ಅಕ್ಕಪಕ್ಕ ಮನೆಯವ್ರು ಕಿತ್ತಾಡ್ಕೊತಾ ಇರ್ತೀವಿ. ಇದೇ ಸಮಸ್ಯೆ ಆಗೋದು, ಬೇರೆ ಏನೂ ಆಗಲ್ಲ ಸರ್. ಈಗ ಚುನಾವಣೆ ಮಾಡೋಕ್ಕೆ ಹೊರಟಿದೆ, ಈಗ ಚುನಾವಣೆ ಮಾಡಬೇಕು ಸರ್. ಯಾರಾದರೂ ಒಂದು ವ್ಯಕ್ತಿ ಇದ್ರೆ ತಾನೇ ಹೋಗಿ ಹೇಳೋಕ್ಕಾಗೋದು. ಇವಾಗ ಮನೇಲಿ ಏನೋ ಸಮಸ್ಯೆ ಅಂದರೆ ದೊಡ್ಡವ್ರ ಹತ್ರ ಹೇಳಲ್ವಾ? ಆ ಥರ ಇಲ್ಲಿನೂ ಏರಿಯಾಗೆ ಯಾರಾದರೂ ಒಬ್ರು ದೊಡ್ಡವ್ರು ಇರಬೇಕಲ್ಲ ಹೇಳಕ್ಕೆ. ಶ್ರೀನಗರದ ಸಾರ್ವಜನಿಕರನ್ನು ಮಾತಾಡಿಸಿದ್ವಿ, ಹಣ್ಣಿನ ವ್ಯಾಪಾರಿಗಳನ್ನು ಮಾತಾಡಿಸಿದ್ವಿ, ಜೊತೆಗೆ ಹೂವಿನ ವ್ಯಾಪಾರವನ್ನು ಮಾತಾಡಿಸ್ತಾ ಇದ್ದೇವೆ. ಸದ್ಯ ನಾನು ಈಗ ಹಣ್ಣಿನ ಅಂಗಡಿ ಮುಂದೆ ಇದ್ದೇನೆ. ಇಲ್ಲಿನ ವ್ಯಾಪಾರಿ ಸಹ ನನ್ನ ಜೊತೆ ಒಬ್ಬರು ಇದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. GBA ಎಲೆಕ್ಷನ್ ಆಗಬೇಕೋ ಆಗಬಾರ್ದು ಸರ್? ಸರ್, ಆಗಬೇಕು. ಯಾಕಂದರೆ ಇದು ಮುಗ್ದೇ ಆಗಲಿ 6 ವರ್ಷ ಆಗಿದೆ ಹೆಚ್ಚು ಕಡಿಮೆ. ನಾವು ಏನೋ ಒಂದು ಕೆಲಸ ಮಾಡ್ಕೋಬೇಕಾದ್ರೆ ನಾವು ಅಧಿಕಾರ ಹತ್ರ ಹೋಗೋಕ್ಕಾಗಲ್ಲ. ಯಾರು ಅಂತ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ 6 ವರ್ಷ ಏನು ಮಾಡಿದ್ರಿ ಸರ್? ಹೇಗೆ ಮಾಡಿದ್ರಿ ಅಂತ? ಸರ್, ಏನಿಗೆ ಅಂದರೆ ಹಿಂಗೆ ಸಣ್ಣ ಪಡೆ ಒಂದು ಗುಂಡಿ ಹೋಯ್ತು ಅಂದರೆ ಅದು ಸುಮಾರು ಫೋನ್ ಮಾಡಬೇಕು, ಎತ್ತಲ್ಲ. ನಮ್ಮ ಜನಪ್ರತಿ ಅಂತ ನಂಬರ್ ಒಂದಿದ್ರೆ ನಾವು ನೇರವಾಗಿ ಭೇಟಿ ಮಾಡ್ಬೋದು ನಾವು. ಅಂದರೆ ನಿಮ್ಮ ಪ್ರಕಾರ ಸ್ಥಳೀಯವಾಗಿ ಸಿಗ್ತಾರೆ? ಹೌದು, ಅದು ಸತ್ಯ. ಅದು ಅವರೇ ಇದ್ದರೆ ನಮಗೆ ಬೇಗ ಕೆಲಸಗಳಿಗೆ ಆಯ್ತೇವೆ. ನಾವು ಅಧಿಕಾರಿಗಳ ಹತ್ರ ಹೋಗಿ ಯಾರು ಅಂತ ಗೊತ್ತಾಗಲ್ಲ. ಆ ತಿಂಗಳಿಗೆ ಒಂದ್ಸಲ ಬರ್ತಾರೆ, ಚೇಂಜ್ ಆಯ್ತದ, ಯಾರು ಅಂತ ಗೊತ್ತಾಗಲ್ಲ. ಸರ್, ನಿಮ್ಮ ಪ್ರಕಾರ ನೀವು ಯಾರಿಗೆ ನಿಮ್ಮ ಒಂದು ಮತವನ್ನು ನೀಡುವುದಾದರೆ ಯಾರು ಬಂದರೆ ನಿಮಗೆ? ಸರ್, ಇಲ್ಲಿ ಒಳ್ಳೆ ವ್ಯಕ್ತಿ ನಾವು ಆರಿಸ್ತೀವಿ. ಅದು ಹೇಳೋಕ್ಕಾಗಲ್ಲ, ನಮ್ಮ ಮನಸ್ಸಲ್ಲಿರುತ್ತೆ. ಅದನ್ನು ನಾವು ನಿಂತು ಎಲೆಕ್ಷನ್ ಬಿಟ್ಟಾಗ ನಾವು ಒಳ್ಳೆ ವ್ಯಕ್ತಿಗೆ ಆರಿಸಿ ಕಳಿಸ್ತೀವಿ ಸರ್ ನಾವು. ಸರ್, ನಿಮ್ಮ ಪ್ರಕಾರ ಸರ್ ಯಾರು ಈ ಎಲೆಕ್ಷನ್ ಆಗಬೇಕಾ ಆಗಬಾರ್ದು, ಹೇಗೆ ಸರ್? ಆಗಲೇಬೇಕು ಸರ್. ಎಲೆಕ್ಷನ್ ಆಗಲಿಲ್ಲ ಅಂದರೆ ತೊಂದರೆ ಆಗ್ತಾಯಿದೆ ಸರ್. ಇಲ್ಲ ನೋಡಿ, ಇದೆಲ್ಲ ರೋಡ್ಗಳೆಲ್ಲ ಇದಾಗಿದೆ. ಮತ್ತು ಎಲೆಕ್ಷನ್ ಆಗಲೇಬೇಕು ಸರ್. ಇದು ಈ ಮುಂದೆ ತಳ್ಕೊಂಡು ಹೋಗ್ತಾ ಹೋದ್ರೆ ಆ ಸರ್ಕಾರ ಮಾಡಲಿ ಅಂತ, ಈ ಸರ್ಕಾರ ಮಾಡಲಿ ಅಂತ, ಈ ಸರ್ಕಾರ ಬಂದಂತೂ ದೊಡ್ಡ ಅಧ್ವಾನೇ ಎದ್ದೋಗ್ಬಿಡ ಸರ್. ಸರ್, ನೀವೇನು ಹೇಳ್ತೀರಾ ಸರ್? ಚುನಾವಣೆ ನಡೀಲೇಬೇಕು. ಯಾವುದೇ ಕಾರಣಕ್ಕೆ ಮುಂದೂಡಬಾರ್ದು.
ಸದ್ಯವಾಗಿ ಇಲ್ಲಿ ಸಾರ್ವಜನಿಕರಾಗಿರ್ಬೋದು, ಹೂವಿನ ವ್ಯಾಪಾರಸ್ಥರಾಗಿರ್ಬೋದು, ಹಣ್ಣಿನ ವ್ಯಾಪಾರಸ್ಥರು ಅವ್ರು ಹೇಳ್ತಿರುವಂಥದ್ದು ವಿಧಾನಸಭಾ ಚುನಾವಣೆಗಿರುವಂಥದ್ದು, ಲೋಕಸಭಾ ಚುನಾವಣೆಗೆ ಇರುವಂಥ ಮಹತ್ವ ಯಾಕೆ ಸ್ಥಳೀಯ ಆಡಳಿತಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನು ನಾವು ಹೇಳಬೇಕಂದ್ರೆ ಸ್ಥಳೀಯ ಆಡಳಿತ ವರ್ಗ ಇರಬೇಕು. ನಮ್ಮ ಸಮಸ್ಯೆಯನ್ನು, ನಮ್ಮ ಹಳಲನ್ನು ಅವರು ಕರಾರುವಕ್ಕಾಗಿ ನೋಡ್ತಾರೆ ಮತ್ತು ನಮ್ಮ ದಿನನಿತ್ಯ ನಮ್ಮ ಸಮಸ್ಯೆಗಳನ್ನು ನೋಡುವಂಥವರಿಗೆ ನಮ್ಮ ಮನವಿನ ಸಲ್ಲಿಸ್ಬೋದು. ಆದರೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆಯನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಹಿರಿಯರು ಹೇಳ್ತಾ ಇರುವಂಥದ್ದು ಅಧಿಕಾರ ವಿಕೇಂದ್ರೀಕರಣ ಇರುವಂಥದ್ದು ಸಂವಿಧಾನದಲ್ಲಿ ಇದೆ, ಆದರೆ ಅದು ಕರಾರುವಕ್ಕಾಗಿ ಸರಿಯಾಗಿ ಆಡಳಿತದಲ್ಲಿ ಬರ್ತಾ ಇದೆಯಾ, ಅದು ಯೋಜನೆ ಏನು ಜಾರಿಗೊಳ್ತಾ ಇದೆಯಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಸರ್ಕಾರಕ್ಕೆ ಇಡ್ತಾ ಇರುವಂಥ. ಸುಮಾರು 6 ವರ್ಷಗಳಾದರೂ ಬೆಂಗಳೂರಿನಲ್ಲಿ GBA ಎಲೆಕ್ಷನ್ ಆಗಿರುವುದಿಲ್ಲ. 6 ವರ್ಷದ ನಂತರ GBA ಎಲೆಕ್ಷನ್ ಆಗುತ್ತಾ ಇಲ್ವ ಅನ್ನೋಂಥ ಸಂಶಯ ಸಹ ದಿನಕ್ಕೆ ಮೂಡ್ತಾ ಇದೆ. ಇನ್ನೊಂದು ಕಡೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇರುವಂಥದ್ದು, ಒಂದಲ್ಲ ಒಂದು ಸಮಸ್ಯೆಗಳು ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ಬೆಂಗಳೂರಿನ ಸಿಲಿಕಾನ್ ಸಿಟಿ ಮಂದಿ ಏನು ಹೇಳ್ತಾರೆ, ಗ್ರಾಹಕರು ಏನು ಹೇಳ್ತಾರೆ, ವ್ಯಾಪಾರಸ್ಥರು ಏನು ಹೇಳ್ತಾರೆ, ಉದ್ಯಮಿ ನಗರಿ ಅಂತ ಕರೆಸಿಕೊಳ್ಳುವಂಥ ಬೆಂಗಳೂರಿನ ಉದ್ಯಮಿಗಳು ಏನು ಹೇಳ್ತಾರೆ, ಎಲೆಕ್ಷನ್ ಬೇಕಂತಾರ ಅಥವಾ ಬೇಡ ಅಂತಾರ? ಬನ್ನಿ ಕೇಳ್ಕೊಂಡು ಬರೋಣ. ಈಗ ಕಳೆದ 6 ವರ್ಷಗಳಿಂದಲೂ ಕೂಡ BBMPಗೆ ಸದಸ್ಯರಿಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲ. 11 ವರ್ಷ ಆಯಿತು BBMPಗೆ ಚುನಾವಣೆ ನಡೆದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕೆ ಇವರು ಮುಂದೂಡ್ತಾವ್ರೆ ಇಷ್ಟೊತ್ತು? ಯಾಕೆ ಇವರು ಬೇಡದಿರೋ ಮಾತುಗಳು ಹೇಳ್ತಾರೆ, ಕೆಲ್ಸಕ್ಕೆ ಬಾರೋ ಮಾತುಗಳು ಹೇಳಲ್ಲ, ಸುಮ್ಮನೆ ಸೊಬು ಬೇಳಿ ಗೂಬೆ ಕುಂಡಿಸ್ತಾರೆ, ಯಾರ್ದೋ ಮೇಲೆ ಹೇಳ್ಬಿಟ್ಟು. ಇವ್ರು ಕರೆಕ್ಟಾಗಿ ನಡ್ಕೊಂಡೆಲ್ಲ ನಡೀತದೆ, ಇವ್ರು ಸರಿಯಾಗಿ ಪ್ರಯತ್ನ ಮಾಡಲ್ಲ. ಇವ್ರಿಗೆ ಬೇಕಾದಾಗ ಇವ್ರಿಗೆಲ್ಲ ಓಕೆನೆ, ಇವ್ರಿಗೆ ಬಾಡಿದಕ್ಕೆ ಇಲ್ಲದೆ ಇರೋ ಸೊಬು ಕಟ್ಟಿಬಿಟ್ಟು ಬೇರೆಯವ್ರಿಗೆ ಗೂಬೆ ಕುಣಿಸ್ಬಿಟ್ಟು ಇವ್ರು ಬೇಳೆಕಾಳು ಬೇಯಿಸ್ಕೊತಾರೆ. ಇದೆಲ್ಲ ಯಾವತ್ತು ಜನ ಎಚ್ಚೆತ್ಕೋತಾರೆ? ಜನ ಎಚ್ಚೆತ್ಕೋಬೇಕು, ಜನ ಎದ್ದೊಳ್ಬೇಕು ಸರ್. ವಿರೋಧ ಪಕ್ಷಕ್ಕಾಗಲಿ ಆಡಳಿತ ಪಕ್ಷಕ್ಕಾಗಲಿ ಇಬ್ಬರಿಗೂ ಕೂಡ ಚುನಾವಣೆ ನಡೆಸಬೇಕು ಅನ್ನುವಂಥ ಒಂದು ಮನಸ್ಸಿಲ್ಲ. ಈಗ ಜನರು ಮಾತ್ರ ಕೇಳ್ತಾ ಇದ್ದಾರೆ ಚುನಾವಣೆ ನಡೆಸಬೇಕು ಅಂತ. ಜನರು ಇಬ್ಬರಿಗೂ ಇದೆ, ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟು ಎಲ್ಲಿಂದ ಮಾಡೋದಿಲ್ಲ. ಮಾಡ್ಬೇಕು ಸರ್, ಜನರಿಗೆಲ್ಲ ನೀವು ಮಾಡಿದ್ರೆ ಎಲ್ಲ ಉಪಯೋಗ ಆಗುತ್ತೆ ಒಳ್ಳೇದಕ್ಕೆ. ಈಗ ನೀವು ಒಳ್ಳೇದಕ್ಕೆ ಮಾಡೋದು ಉದ್ದೇಶ ಇಟ್ಕೊಂಡು ಮಾಡಬೇಕು, ಒಳ್ಳೆ ಸಂಕಲ್ಪ, ಒಳ್ಳೆ ಯೋಚನೆ ಇಟ್ಕೊಂಡೆ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಈಗ ನಿಮಗೆ ಸ್ಥಳೀಯ ಕಾರ್ಪೊರೇಟರ್ ಜನಪ್ರತಿನಿಧಿ ನಿಮ್ಮ ಕೈಗೆ ಸಿಗುವಂತಾದರೆ ಯಾರನ್ನು ಆಯ್ಕೆ ಮಾಡ್ತೀರಿ? ನಾವು ತಿಮ್ಮೇಗೌಡರನ್ನ ಆಯ್ಕೆ ಮಾಡ್ತೀವಿ, JDS. ಅವ್ರಿಗೆ ಅವರು ಸ್ಪಂದಿಸ್ತಾರೆ ಸರ್, ಅವರು ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಸದ್ಯ ನನ್ನ ಜೊತೆ ಒಬ್ಬರು ರಿಟೈರ್ಡ್ ASI ಆಫೀಸರ್ ಇದ್ದಾರೆ, ಅವ್ರು ಮಾತಾಡಿಸ್ತೇನೆ. ಸರ್, 40 ವರ್ಷದಿಂದ ಇಲ್ಲೇ ಇದ್ದೀರಾ ನೀವು, ಕಾರ್ಪೊರೇಟ್ ಎಲೆಕ್ಷನ್ ಬಗ್ಗೆನೂ ನೋಡಿರ್ತೀರಾ, MLA ಎಲೆಕ್ಷನ್ ನೋಡ್ತಾ ಇರ್ತೀರಾ, ಸದ್ಯ ಬೂತಲ್ಲಿ ಕೆಲಸ ಸಹ ಮಾಡಿರ್ತೀರಾ. 11 ವರ್ಷಗಳಿಂದ ಅಂದರೆ 11 ವರ್ಷದ ನಂತರ 6 ವರ್ಷಗಳಿಂದ ಎಲೆಕ್ಷನ್ ಆಗಿಲ್ಲ. ಸೊ ಆಗಬೇಕು, ಯಾಕೆ ಆಗಬೇಕು ಸರ್? ಯಾಕಾಗಬೇಕು ಅಂದರೆ ಈ ಕಾರ್ಪೊರೇಷನಲ್ಲಿ ಎಲ್ಲ MLAಗಳೇ ಇದು ಮಾಡ್ತಾರೆ, ಈ ಕೌನ್ಸಿಲರ್ಗೆ ಕೊಡೋದೇ ಇಲ್ಲ, ಕಾರ್ಪೊರೇಟ್ರಿಗೂ ಕೊಡೋದಿಲ್ಲ, ಅವರ ಅಭಿವೃದ್ಧಿನೂ ಮಾಡ್ತಾಯಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಅವರವರೇ ತೀರ್ಮಾನ ಮಾಡಿ ಕೌನ್ಸಿಲರ್ಗೆ ಕಾರ್ಪೊರೇಟ್ರಿಗೆ ನಿಲ್ಲಿಸ್ಬೇಕು. 6 ವರ್ಷ ಆಯಿತು, 6 ವರ್ಷದ ಬೇಲೆ ಆಗೋಯ್ತು. ಸರ್, 40 ವರ್ಷದಿಂದ ಇಲ್ಲಿ ನೀವು ನಿವಾಸಿ ಆಗಿದ್ದೀರಾ, ಏನೇನು ಸಮಸ್ಯೆಗಳಾಗ್ತಾ ಇದೆ ಸರ್? ಇಲ್ಲಿ ಏನೇನು ಸಮಸ್ಯೆಗಳಿದೆ? ಇದ್ದಂಗೆ ಇದೆ ಈ ವಾರ್ಡಲ್ಲಿ. ಬೃಹತ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಕೇವಲ ಹೆಸರು ಮಾತ್ರ ಆಗಿದೆ ಅಥವಾ ಅಭಿವೃದ್ಧಿ ಆಗಿದೆ ನಿಮ್ಮ ಪ್ರಕಾರ? ಏನು ಸಣ್ಣ ಪುಟ್ಟದ್ದು ನಡೀತಾ ಇರ್ತದೆ, ಸಣ್ಣ ಪುಟ್ಟದ್ದು ಬಿಟ್ಟು ಬೇರೆ ಏನು ಅಂತ ರೋಡ್ ಇದ್ದಂಗೆ ಇದೆ, ಬಾತ್ರೂಮ್ ಇದ್ದಂಗೆ ಇದೆ, ಕಲ್ಲಿದ್ದಂಗೆ ಇದೆ. ಅದಕ್ಕೊಂದು ಸ್ವಲ್ಪ ರಿಪೇರಿ ಬರ್ತದೆ, ಮಾಡ್ತಾರೆ, ಹೋಯ್ತಾರೆ. BBMP ಇಂದ GBA ಮಾಡಿದ್ಮೇಲೆ ಈಗ GBAಗೆ ಚುನಾವಣೆ ನಡೆಸಬೇಕೋ ಬೇಡವೋ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗಿರುವಂಥದ್ದು. ಈಗ ಇಲ್ಲಿ ಕಾಯಿ ವ್ಯಾಪಾರಿಗಳಿದ್ದಾರೆ, ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಚುನಾವಣೆ ಮಾಡಬೇಕು ಅನ್ನುವಂಥದ್ದು ಈಗ ಕೋರ್ಟ್ ಕೂಡ ಹೇಳಿರುವಂಥದ್ದು. ಈಗ ಇಲ್ಲಿ ಸ್ಥಳೀಯವಾಗಿ ಶ್ರೀನಗರದಲ್ಲಿ ಎಷ್ಟು ವರ್ಷದಿಂದ ನೀವು ಕಾಯಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀರಿ? 25 ವರ್ಷದಿಂದ ಮಾಡ್ತಾ ಇದ್ದೀನಿ ವ್ಯಾಪಾರಲ್ಲಿ. 25 ವರ್ಷದಿಂದ. ಇಲ್ಲಿ ಸಮಸ್ಯೆಗಳು ಏನಾದರೂ ಆದಾಗ ನೀವು ಯಾರು ಕೇಳ್ಕೊಳ್ತಾ ಇದ್ರಿ? ಯಾರು ಮೇನ್ ಅಧಿಕಾರಿಗಳಿಗೆ ಹೇಳ್ತೀವಿ ಈ ಥರ ಇದೆ ಅಂತ. ಓಕೆ, ಬಂದು ಸ್ಪಂದಿಸ್ತಾರಾ? ಬರ್ತಾರೆ. ಓಕೆ, ಯಾರು ಒಳ್ಳೆಯವ್ರು ಬರಬೇಕು, ಸ್ಪಂದಿಸ್ಬೇಕು ನಮ್ಗೆ ಇನ್ಮೇಲೆ. ಓಕೆ, ಈಗ ನಿಮ್ಮ ಪ್ರಕಾರ ಚುನಾವಣೆ ಮಾಡಬೇಕೋ ಬೇಡವಾ BBMP? ಮಾಡಬೇಕು. ಓಕೆ, ಏನಕ್ಕೆ ಮಾಡಬೇಕು? ಅಭಿವೃದ್ಧಿ ಆಗೋಕ್ಕೆ. ಇಲ್ಲಿ ಮುಖ್ಯವಾಗಿ 6 ವರ್ಷದಿಂದ ಜನಪ್ರತಿನಿಧಿಗಳಿಲ್ಲ BBMPಗೆ. ಈಗ ಚುನಾವಣೆ ಮಾಡಬೇಕು ಅಂತ ಹೊರಟಿದೆ ಸರ್ಕಾರ. ನಿಮ್ಮ ಪ್ರಕಾರ ಚುನಾವಣೆ ಆಗಬೇಕೋ ಬೇಡವೋ? ಚುನಾವಣೆ ಆಗಬೇಕು. ಓಕೆ, ಚುನಾವಣೆ ಆದರೆ ಯಾವ ಅಭ್ಯರ್ಥಿ ಯಾರು ಗೆಲ್ಲಿಸ್ತೀರಾ ನೀವು? ಯಾರನ್ನು ಆಯ್ಕೆ ಮಾಡ್ತೀರಾ? ಕೈ ಸಿಗುವಂತನ್ನೇ ಆಯ್ಕೆ ಮಾಡಬೇಕು. ಚುನಾವಣೆ ಬಹುತೇಕ ಜನರು ಇಲ್ಲಿನ ವ್ಯಾಪಾರಸ್ಥರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ಚುನಾವಣೆ BBMPಗೆ ಬೇಕಾಗಿದೆ, ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಮಾತನ್ನು, ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದಾಶಿವನಗರದ ಸಾರ್ವಜನಿಕರು ಏನು ಹೇಳ್ತಾರೆ? BBMP ಎಲೆಕ್ಷನ್ ಅಥವಾ GBA ಎಲೆಕ್ಷನ್ ನಡಿಬೇಕಾ, ನಡಿಬಾರ್ದಾ, ನಡೆದ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಅವರ ಮಾತಿನಿಂದ ಕೇಳೋಣ. ಸದ್ಯ ನನ್ನ ಜೊತೆ ಸದಾಶಿವನಗರದ ಸ್ಥಳೀಯರಿದ್ದಾರೆ. ಸರ್, 6 ವರ್ಷಗಳಾಯಿತು GBA ಎಲೆಕ್ಷನ್ ಆಗಿದೆ, BBMP ಅನ್ನೋದು GBA ಆಗಿದೆ, ಗ್ರೇಟರ್ ಬೆಂಗಳೂರು ಆಗಿರುವಂಥದ್ದು. ಏನು ಹೇಳ್ತೀರಿ ಸರ್, ಎಲೆಕ್ಷನ್ ಆಗಬೇಕೋ ಆಗಬಾರ್ದು ಅನ್ನುವಂಥದ್ದು?
ಸರ್ ಎಲೆಕ್ಷನ್ ಆಗಬೇಕು. ಅದು BBMP ಜಿ ಬಿ ಆಗಿದೆ ಅಂತಂದರೆ ಇವತ್ತಿನ ಪಾಪ್ಯುಲೇಷನ್ ನೀವು ನೋಡಿದ್ರೆ 1,40,00,000ವರೆಗೂ ಇದೆ ಬೆಂಗಳೂರಲ್ಲಿ. ಸೊ ಒಂದು BBMP ಒಂದು DC ಒಂದು ಕಮಿಷನರಿಂದ ಬೆಂಗಳೂರನ್ನ ಹತೋಟಿ ತರೋಕ್ಕಾಗಲ್ಲ. ಪ್ರಾಬ್ಲಮ್ ಹಂಗಾಗಿರೋದ್ರಿಂದ ಟ್ರಾಫಿಕ್ ಆಗಿರ್ಬೋದು, ವಾಟರ್ ಪ್ರಾಬ್ಲಮ್ ಆಗಿರೋದು, ಪ್ರತಿಯೊಂದೂ ಪ್ರಾಬ್ಲಮ್ಸ್ ಇದೆ. ಸೊ ಹಂಗಾಗಿ ಈಗಿನ ಸರ್ಕಾರ ಅದನ್ನು 5 ಭಾಗವಾಗಿ ಮಾಡಿದ್ದಾರೆ. ನಾರ್ತ್, ಈಸ್ಟ್, ವೆಸ್ಟು, ಸೆಂಟರ್ ಅಂತ ಮಾಡಿದ್ದಾರೆ. ಅದು ಮಾಡೋದ್ರಿಂದ ಕಾರ್ಯ ಚೆನ್ನಾಗಿ ನಡೆಯುತ್ತೆ. ನಮ್ಮ ಅನಿಸಿಕೆ ಪ್ರಕಾರ ಈಗ ಒಬ್ಬ ಕಮಿಷನರ್ ಮಾಡೋದು 5 ಕಮಿಷನರ್ ಮಾಡ್ತಾರೆ ಅಂದರೆ ಅದು ಕೆಲಸ ಸರಿ ಹೋಗುತ್ತೆ ಅನ್ನೋ ನಮ್ಮ ಉದ್ದೇಶ ಇದೆ. ಸೊ ಇದರಿಂದ ಒಳ್ಳೇದಾಗುತ್ತೆ. ಅಲ್ಲ ಸರ್, ಇಷ್ಟೆಲ್ಲ ಇದ್ರೂ ಸಹ ಈಗ ಸುಪ್ರೀಂ ಕೋರ್ಟ್ ಆದೇಶನ ಸಹ ಹೊರಡಿಸಿರುವಂಥದ್ದು, ಎಲ್ಲೋ ರಾಜ್ಯ ಸರ್ಕಾರ ಹಿಂದೆ ಬೀಳ್ತಾ ಇರುವಂಥದ್ದು ಅಥವಾ ಅವಕಾಶ ಮಾಡಿಕೊಡ್ತಾ ಇಲ್ವಾ? ಏನಾಗಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸರ್ಕಾರ ರೆಡಿ ಇದೆ ಅಂತ ಕಾಣುತ್ತೆ. ಬಟ್ ಕಾರಣ ಏನಪ್ಪ ಅಂತಂದರೆ ಇವಾಗ ಮನೆ ಗಣತಿ ಆಗ್ತಾ ಇದೆ, ಜೊತೆಗೆ ಜನಗಣತಿ ಶುರು ಮಾಡ್ತಾರೆ, ಜೊತೆಗೆ SIR ಬೇರೆ ಮಾಡ್ತಾ ಇದ್ದಾರೆ. ಈ ಪ್ರಾಬ್ಲಮ್ ಇದ್ದಾಗ ಏನಾಗ್ತದೆ, ನಮಗೆ ಆಗಲಿ ಅಥವಾ ಸರ್ಕಾರಕ್ಕಾಗಲಿ ಸ್ಟಾಫ್ ಸಿಗಲ್ಲ ಮಾಡಲಿಕ್ಕೆ. ಸರ್ ನಿಮ್ಮ ಪ್ರಕಾರ ಎಲೆಕ್ಷನ್ ಆಗಬೇಕಾ ಆಗಬಾರ್ದು? ಸರ್ ಖಂಡಿತವಾಗ್ಲೂ ಎಲೆಕ್ಷನ್ ಆಗಬೇಕು. ಆಗಿಲ್ಲ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇನ್ನೂ 2 ಲಕ್ಷದಿಂದ 2.5 ಲಕ್ಷ ಜನ ವೋಟರ್ಸ್ ಇರ್ತಾರೆ. ಆಗಿರುವಾಗ ಎಲ್ಲ ಜನನೂ ಹೋಗ್ಬಿಟ್ಟು MLA ಹತ್ರ ಹೋಗಿ ಮಾತಾಡ್ಲಿಕ್ಕೆ ಆಗಲ್ಲ. ಒಬ್ಬ ಸದಸ್ಯ ಅಂತ ಇದ್ದಾಗ ಪ್ರತಿಯೊಬ್ಬರಿಗೂ ಹತ್ತಿರವಾಗಿರ್ತಾನೆ. ಒಂದು ವಾರ್ಡಲ್ಲಿದ್ದಾಗ ಅವ್ರಿಗೆ ಗೊತ್ತಿರೋರು ಇರ್ತಾರೆ, ಹಂಗಾಗಿ ಕೆಲಸಗಳು ಸುಲಭವಾಗುತ್ತೆ. MLA ಮೀಟ್ ಮಾಡೋದಕ್ಕೂ ಒಬ್ಬ ವಾರ್ಡ್ ಸದಸ್ಯನ ಮೀಟ್ ಮಾಡೋದ್ರಲ್ಲೂ ಒಂದು ಅರ್ಥ ಇದೆ ಅಂತ ನನ್ನ ಅನಿಸಿಕೆ. ಸರ್ ನೀವೇನು ಹೇಳ್ತೀರಾ ಸರ್? GB ಎಲೆಕ್ಷನ್ ಆಗಬೇಕೋ ಅಥವಾ ಹೇಗೆ ಅಂತ? ಬೇಡ ಅಂತ? ಖಂಡಿತವಾಗ್ಲೂ GB ಎಲೆಕ್ಷನ್ ಆಗಬೇಕು. ಆದರೆ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ರೀತಿಯಲ್ಲೂ. ನೀರಾಗಲಿ, ಕಸ ವಿಲೇವಾರಿ ಆಗಲಿ, ರಸ್ತೆ ಆಗಲಿ, ಮಗದೊಂದು ಮತ್ತು ಎಲ್ಲ ಥರದಲ್ಲೂ ಅನುಕೂಲ ಸಿಗುತ್ತೆ. GB ಎಲೆಕ್ಷನ್ ಖಂಡಿತ ಜಲ್ದಿ ಸರ್ಕಾರದವ್ರು ಮಾಡಬೇಕಂತ ನಮ್ಮ ಮನವಿ. ತಮ್ಮ ಅಭಿಪ್ರಾಯ ಸರ್? ಸರ್ ಎಲೆಕ್ಷನ್ ಆಗೋದ್ರಿಂದ ಒಳ್ಳೆಯದು. ಯಾಕೆಂದರೆ ಎಲ್ಲ ಒಬ್ಬರ ಮೇಲೆ ಹೊರೆ ಹಾಕೋ ಬದಲು ಝೋನ್ ವೈಸ್ ಇದು ಮಾಡಿದ್ರೆ ಈಚ್ ಇಂಡಿವಿಜುವಲ್ಸ್ಗೆ ಒಂದೊಂದು ಇದಿರುತ್ತೆ. ಅವರೇನೆಂದರೆ ಡಿವೈಡ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಇದು ಪ್ರಾಮುಖ್ಯತೆ ಕೊಡಬೇಕು, ಅವೆಲ್ಲ ಕೊಡೋದ್ರಿಂದ ಒಬ್ಬರ ಮೇಲೆ ಹೊರೆ ಹಾಕೋದಕ್ಕಿಂತ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಕೆಲಸ ಬೇಗ ಮುಗಿಯುತ್ತೆ. ರೀಚ್ ಮಾಡೋಕ್ಕೂ ಈಸಿ ಇರುತ್ತೆ ಜನಗಳು ಅವ್ರಿಗೆ. ಸರ್ ನೀವೇನು ಹೇಳ್ತೀರಾ ಸರ್? ಎಲೆಕ್ಷನ್ ಆಗಬೇಕಂತ? ಆಗಬೇಕು. ಕಾರ್ಪೊರೇಟರ್ ಇದ್ರೇ ಒಳ್ಳೆಯದು. MLAಕ್ಕಿಂತ ಕಾರ್ಪೊರೇಟರ್ ಆದರೆ ಅವರು ಹತ್ರ ಇರ್ತಾರೆ, ಎಲ್ಲ ಸಮಸ್ಯೆಗಳು ಅವ್ರ ಹತ್ರ ಹೋಗಿ ಹೇಳ್ಕೋಬೋದು. ನಾನು ಒಂದಿಷ್ಟು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕಲೆ ಹಾಕೊಂಡಿದ್ದೀನಿ. ಈಗ ಇನ್ನಷ್ಟು ಸಾರ್ವಜನಿಕರು, ಅದರಲ್ಲೂ ಸದಾಶಿವನಗರದ ಉಳಿದ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನನ್ನ ಕೊಲಿಗ್ ನಂದೀಶ್ ಅವರು ಕೇಳ್ತಾರೆ. ಎಸ್ ಸುಮನ್, ಈಗ ಬಹುತೇಕ ಸಾರ್ವಜನಿಕರಾಗಿರ್ಬೋದು, ಜನರಾಗಿರ್ಬೋದು, ಅವರ ತಮ್ಮ ಅಭಿಪ್ರಾಯ ಏನಂತಂದರೆ BBMP ಚುನಾವಣೆ ಆಗಲೇಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿ ಬಹುತೇಕರು ವಿದ್ಯಾವಂತರಿದ್ದಾರೆ, ಹಿರಿಯರಿದ್ದಾರೆ, ಅವರು ಕೂಡ ಆಗಬೇಕು ಅನ್ನುವಂಥದ್ದು. ಇಲ್ಲಿ ನಾನು ಒಬ್ಬರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ BBMPನ 5 ಭಾಗಗಳಾಗಿ ಮಾಡ್ತು, GBA ಮಾಡ್ತು. GBA ಮಾಡಿದಾದ್ಮೇಲೆ ಎಲೆಕ್ಷನ್ ಯಾಕೆ ಮಾಡ್ತಾ ಇಲ್ಲ? ಲೋಕಲ್ ಎಲೆಕ್ಷನ್ಸು ನಮ್ಮದು ಕಾನ್ಸ್ಟಿಟ್ಯೂಷನಲ್ ರೈಟು. ದೇ ಆರ್ ಡಿನೈಯಿಂಗ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆರ್ ಡಿಲೇಯಿಂಗ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟು. ಇವಾಗ ಏನಾಗ್ತಾಯಿದೆ ಅಂದರೆ, ಇವಾಗ ಯಾಕೆ ಮಾಡ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇವಾಗ ಬರೋ ಕಲೆಕ್ಷನ್ನು ಲೋಕಲ್ ಲೆವೆಲ್ನಲ್ಲಿ ಅದು MLAಗೆ ಹೋಗುತ್ತೆ. MLS ಎಲೆಕ್ಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಎಲೆಕ್ಷನ್ ಆಗಿಬಿಟ್ರೆ ಆ ಕಲೆಕ್ಷನ್ ಕಾರ್ಪೊರೇಟರ್ಸ್ಗೆ ಹೋಗುತ್ತೆ. ಇದೇ ಇರೋ ತೊಂದರೆ. ಎಲೆಕ್ಷನ್ ಏನು ತೊಂದರೆ ಸರ್? ಬೇಕಾದಾಗ ಮಾಡ್ತಾರಲ್ಲ. ಓಕೆ ಸರ್, ಈಗ ತಾವು ಈಗ ಎಲೆಕ್ಷನ್ 6 ವರ್ಷ ಆಗಿದೆ BBMP ಎಲೆಕ್ಷನ್ ಆಗಿ. ಈಗ GBA ಮಾಡಿದರು, ಈಗ ಹೊಸದ GBA ಮಾಡಿದ್ಮೇಲೆ ಇದು ಫಸ್ಟ್ ಟೈಮ್ ಎಲೆಕ್ಷನ್ ಮಾಡೋದಕ್ಕೆ ಈಗ ಸರ್ಕಾರ ಕೂಡ ಮುಂದಾಗ್ತಾ ಇರುವಂಥದ್ದು. ಆದರೆ ಕಾಲಾವಕಾಶ ಕೇಳ್ಕೊಂಡು ಮುಂದಕ್ಕೆ ಆಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಚುನಾವಣೆ ಮಾಡಬೇಕಾ ಮಾಡಬಾರ್ದು? ಸರ್ ಸದ್ಯಕ್ಕೆ ಚುನಾವಣೆ ಅನಿವಾರ್ಯ ಇದೆ ಜನಗಳಿಗೆ. ಯಾಕಂದರೆ ಈಗ ವೋಟರ್ಸ್ನ ಜಾಸ್ತಿ ಇದ್ದಾರೆ ಅಂಥೇಳಿ ಕಡಿಮೆ ಮಾಡಿ 7 ವಾರ್ಡ್ ಇದ್ದಿದ್ದನ್ನು 10 ವಾರ್ಡ್ ಮಾಡಿದ್ದಾರೆ. ಜನಸಾಮಾನ್ಯ ಜಲ್ದಿ ಒಬ್ಬ ಸದಸ್ಯರು BBMP GB ಸದಸ್ಯ ಜಲ್ದಿ ಜನಸಾಮಾನ್ಯರಿಗೆ ಕಮ್ಮಿ ವೋಟರ್ಸ್ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಮಾಡಿದ್ದಾರೆ. ಹಾಗಾಗಿ ಚುನಾವಣೆ ಮಾಡಲೇಬೇಕು. ಚುನಾವಣೆ ಮಾಡಿಲ್ಲ ಅಂದರೆ ವಾರ್ಡ್ನಲ್ಲಿರೋ ಸಣ್ಣ ಕೆಲಸ, ಇವ್ರ ಕೆಲಸ, ಒಂದು ಗಾರ್ಬೇಜ್ ಆಗಲಿ, ಒಂದು ಸ್ಯಾನಿಟ್ರಿ ಆಗಲಿ, ಒಂದು ವಾಟರ್ದಾಗಲಿ ಸಮಸ್ಯೆಗಳನ್ನ ಸದಸ್ಯ ಇದ್ದೇ ತಾನೇ ಕೇಳೋಕ್ಕಾಗೋದು. ಎಲ್ಲನೂ ನಾವು ಪಾಪ ಹೋಗಿ ಶಾಸಕರನ್ನ ಕೇಳೋಕ್ಕಾಗಲ್ಲ. ಯಾಕಂದ್ರೆ ಸದಸ್ಯ ಇರಬೇಕು, ಕೆಲಸ ಮಾಡಲೇಬೇಕು. ಹಾಗೆ ಮತ್ತೊಬ್ಬರು ಇದ್ದಾರೆ, ನಾನು ಅವ್ರನ್ನೂ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಎಲ್ಲಿಂದ ಬಂದಿರೋದು? ಯಾವ್ಯಾವ ವಾರ್ಡು? ಗುಟ್ಟಳ್ಳಿ ವಾರ್ಡ್. ನಾವು ಗುಟ್ಟಳ್ಳಿ ವಾರ್ಡು. ಹೇಳಿ ಸರ್, ಈಗ ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆಗಳಿದೆ? ಓಕೆ, ಸ್ಥಳೀಯ ನಾಯಕರಿಲ್ದಲೇ ಸಮಸ್ಯೆ. ಓಕೆ, ನಾವು ಪ್ರತಿಯೊಂದಕ್ಕೂ MLAನೇ ಹೋಗಿ ಭೇಟಿ ಮಾಡೋಕ್ಕಲ್ಲ. ಯಾರೇ ಇಡೀ ಬೆಂಗಳೂರು ಎಲ್ಲ 28 ಇದರಲ್ಲೂ ಅಷ್ಟೇ ಅದೇ ಸಮಸ್ಯೆನೇ. ಎಲ್ಲದಕ್ಕೂ ನಾವು MLA ಅವ್ರು ಕೂಡ ಹೋಗೋಕ್ಕಾಗಲ್ಲ. ಹಂಗಾಗಿ ಜನಪ್ರತಿನಿಧಿಯಾಗಿ ಯಾರನ್ನ ಸ್ಥಳೀಯ ನಗರಸಭೆ ಸದಸ್ಯರಿದ್ದರೆ ಅವ್ರು ಕೂಡ ಮಾತಾಡಿ ನಮ್ಮ ಬಗೆಹರಿಸ್ಕೊಬೋದು ಅಂತ. 6 ವರ್ಷದಿಂದ ಇಲ್ಲ, ಎಷ್ಟು ಸಫರ್ ಆಗಿದೆ ನಿಮಗೆ? ತುಂಬ ತೊಂದರೆ ಆಗಿದೆ. ತುಂಬಾ ನನಗೆ ಅಲ್ಲ ರೀ, ಇಡೀ ಆಲ್ ಓವರ್ ಬೆಂಗಳೂರೇ ಆಗಿದೆ.
GBA ಚುನಾವಣೆ ವಿಚಾರವಾಗಿ ಜನಾಭಿಪ್ರಾಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ಹೋಗಿತ್ತು. ಸಾಮಾನ್ಯವಾಗಿ ಸಾರ್ವಜನಿಕರು ಹೇಳ್ತಿರುವಂಥದ್ದು ಚುನಾವಣೆ ಆದರೆ ಮಾತ್ರ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಅದರಲ್ಲೂ ಚುನಾವಣೆ 6 ವರ್ಷಗಳಾಯಿತು, ಚುನಾವಣೆ ಆಗದೆ, ಚುನಾವಣೆ ಆದರೆ ನಮ್ಮ ಸಮಸ್ಯೆಗಳನ್ನು ನಮ್ಮ ಸ್ಥಳೀಯ ಪ್ರತಿನಿಧಿಗೆ ಹೇಳ್ಬೋದು ಅನ್ನುವಂಥದ್ದು ಮಾತುಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ನಂದೀಶ್, ನೀವೇನು ಹೇಳ್ತೀರಾ? ಎಸ್ ಸುಮಾನ್, ನಾವು ಕೂಡ ಇವತ್ತು ಕೆಲವೊಂದಿಷ್ಟು ಏರಿಯಾಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ BBMPಯಿಂದ GBA ಆದಮೇಲೆ ಫಸ್ಟ್ ಟೈಮ್ ಈಗ ಚುನಾವಣೆ ನಡೀತಾ ಇರುವಂಥದ್ದು GBAಗೆ. ಹೀಗಾಗಿ GBA ಚುನಾವಣೆ ಆಗಲೇಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಪ್ರತಿಯೊಬ್ಬರು ಸಾರ್ವಜನಿಕರು, ವ್ಯಾಪಾರಸ್ಥರು, ಸಾಮಾನ್ಯ ಜನರು ಕೂಡ ಹೇಳ್ತಾ ಇರೋ ಒಂದು ಮಾತು ಏನಂತಂದರೆ ಅದು ಚುನಾವಣೆ ಆಗಲೇಬೇಕು ಅನ್ನುವಂಥದ್ದು. ಯಾಕೆಂತಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ಏರಿಯಾದಲ್ಲಿ ಸಮಸ್ಯೆಗಳಾಗಿರ್ಬೋದು, ನಾವು ಪ್ರತಿ ಬಾರಿ ಶಾಸಕರ ಬಳಿ ಹೋಗೋದಕ್ಕಾಗೋದಿಲ್ಲ. ನಮಗೆ ಸ್ಥಳೀಯ ಜನಪ್ರತಿನಿಧಿ, ಸ್ಥಳೀಯ ಕಾರ್ಪೊರೇಟರ್ ಒಬ್ಬರು ಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಸಾಕಷ್ಟು ಏರಿಯಾಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ಅಭಿಪ್ರಾಯವನ್ನು ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನನ್ನ ಓಟು ನನ್ನ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.